ಬದಲಾವಣೆ ಅಲ್ಲ, ಸೀಟ್ನಲ್ಲಿ ಇವನೇ ಕುತ್ಕೋಬೇಕು, ಯಾರು DKಶಿನೇ ಕುತ್ಕೋಬೇಕು. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. DKಶಿ ರಾಜಕೀಯ ಭವಿಷ್ಯದ ಕುರಿತಾಗಿ ಒಂದಿಲ್ಲೊಂದು ಶಾಕಿಂಗ್ ಸಂಗತಿಗಳು ಹೊರಗೆ ಬರ್ತಾನೆ ಇವೆ. ಇದೀಗ DKಶಿಗೆ ಜಾಕ್ಪಾಟ್ ಹೊಡೆದಿರೋದು. ಇದು DKಶಿ CM ಆಗೇ ಆಗ್ತಾರೆ ಅಂತ ಭೈರವಿ ಅಮ್ಮನವರು ನುಡಿದಿರೋ ಅಚ್ಚರಿ ಭವಿಷ್ಯ. ನಾನು ಹೇಳ್ತಾ ಇರೋ ಭವಿಷ್ಯ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. DKಶಿಗೆ ಶುಕ್ರ ದಶೆ ಶುರುವಾಗಿದೆ. ಈ ಬಾರಿ CM ಆಗೋ ಯೋಗ ಕೂಡಿ ಬಂದಿದೆ. ಇದನ್ನು ಯಾರ ಕೈಲೂ ಕೂಡ ತಪ್ಪಿಸೋಕೆ ಆಗಲ್ಲ ಅಂತ ಅಚ್ಚರಿಯ ಭವಿಷ್ಯವನ್ನು ನುಡಿದು ಕುತೂಹಲವನ್ನು ಕೇಳಿಸಿರೋದು. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಸೈಲೆಂಟಾಗಿ ಇಳಿಬೇಕಾಗುತ್ತೆ ಅಂತ ತಲೆಯ ಮೇಲೆ ಹೊಡೆದ ಹಾಗೆ ಭವಿಷ್ಯವನ್ನು ನುಡಿದು ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿಬಿಟ್ಟಿದ್ದಾರೆ. ಸ್ನೇಹಿತರೆ, ನೀವು ಈ ಜ್ಯೋತಿಷ್ಯ ಭವಿಷ್ಯಗಳನ್ನು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಭೈರವಿ ಅಮ್ಮನ ಬಾಯಲ್ಲಿ ಬಂದಿರೋ ಅನೇಕ ಭವಿಷ್ಯದ ನುಡಿಗಳು ಸತ್ಯವಾಗಿವೆ. ಅದಕ್ಕೆ ಅನೇಕ ನಿದರ್ಶನಗಳು ಕೂಡ ಇವೆ. ಹಾಗಾಗಿ ಸಿದ್ದು ಬಣದಲ್ಲಿ ಒಂದು ಹೊಸ ನಡುಕ ಶುರುವಾಗಿರೋದು. ಈ ಅಮ್ಮನ ಭವಿಷ್ಯವಾಣಿಗಳ ದೊಡ್ಡ ಲಿಸ್ಟೇ ಇದೆ. ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡೋ ಮುನ್ನ ಭೈರವಿ ಅಮ್ಮ ಇತ್ತೀಚೆಗೆ ಇದೇ ಪ್ರಕಾಶ್ ರಾಜ್ಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ರು. ಅದನ್ನು ಜಸ್ಟ್ ಸ್ಯಾಂಪಲ್ ಆಗಿ ಹೇಳ್ತಾ ಇರೋದು ನಾನಿಲ್ಲಿ. ಇದೇ ಕುಂಭಮೇಳದಲ್ಲಿ ಖಾಸಗಿ ಚಾನಲ್ ಸಂದರ್ಶನವೊಂದರಲ್ಲಿ ಮಾತನಾಡುವ ವೇಳೆ ಪ್ರಕಾಶ್ ರಾಜ್ ಒಬ್ಬ ಹುಚ್ಚುಮುಂಡೆ ಮಗ ಅನ್ನೋ ರೀತಿಯಾಗಿ ತರಾಟೆಯನ್ನು ತೆಗೆದುಕೊಂಡಿದ್ರು. ಆತನಿಗೆ ನಮ್ಮ ಧರ್ಮದ ಬಗ್ಗೆ ಜ್ಞಾನವೇ ಇಲ್ಲ, ಹುಚ್ಚು ಮುಂಡೆದು ಜ್ಞಾನ ಇಲ್ಲ, ಅದಕ್ಕೆ ಅಂತ ಮನಸ್ಸು ಹೆಚ್ಚೆ ಹಿಂದೂ ಧರ್ಮದ ನಂಬಿಕೆ ಆಚಾರ ವಿಚಾರಗಳ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ರು. ಇನ್ನೂ ಮುಂದುವರೆದು ಇದೇ ಮಲ್ಲಿಕಾರ್ಜುನ ಖರ್ಗೆ ಗಂಗಾ ನದಿ ಜೊತೆಗೆ ಇದೇ ಕುಂಭಮೇಳ ಸ್ನಾನದ ಬಗ್ಗೆ, ಅದರ ಪಾವಿತ್ರತೆಯ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದ್ರ ಬಗ್ಗೆ ಏಕವಚನದಲ್ಲಿ ತರಾಟೆ ತೆಗೆದುಕೊಂಡಿದ್ರು. ಇದೀಗ ಹುಬ್ಬಳ್ಳಿಯಲ್ಲಿ ಇದೇ ಭೈರವಿ ಅಮ್ಮನವರು ಪತ್ರಿಕಾ ಸಂದರ್ಶನವೊಂದರಲ್ಲಿ ಮಾತನಾಡಬೇಕಾದ್ರೆ DKಶಿ ರಾಜಕೀಯ ನಡೆಯ ಬಗ್ಗೆ, ಮುಂದಿನ ಅವರ ಸ್ಥಾನದ ಬಗ್ಗೆ ರೋಚಕ ಸತ್ಯವೊಂದನ್ನು ಹರಿಬಿಟ್ಟಿದ್ದಾರೆ. ಮುಂದಿನ CM DKಶಿ ಪಕ್ಕ ಅಂತ ಹೇಳಿ ಖಾತ್ರಿಯನ್ನು ಕೊಟ್ಟಿರೋದು. ಈ ಎಲ್ಲ ವಿವರಣೆಗಳನ್ನು ನೋಡ್ತಾ ಹೋಗೋಣ. DKಶಿ ಭವಿಷ್ಯದ ಬಗ್ಗೆ ಕುತೂಹಲ ಮಾಹಿತಿಗಳನ್ನು ಹರಿಬಿಟ್ಟಿರೋ ಈ ಭೈರವಿ ಅಮ್ಮ ಯಾರು ಅನ್ನೋದನ್ನು ನೀವು ಕೂಡ ತಿಳಿದುಕೊಳ್ಳೋ ಕುತೂಹಲ ಸಹಜವಾಗಿರುತ್ತೆ. ಅದನ್ನು ತಿಳಿಸಿ ಆ ಭವಿಷ್ಯದ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಈ ಸಾಧ್ವಿ ಭೈರವಿ ಅಮ್ಮನವರು ಮೂಲ ಉಡುಪಿಯ ಪುತ್ತಿಗೆಯವರು. ಹುಟ್ಟಿ ಬೆಳೆದಿದ್ದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ. ಮೂಲ ಹೆಸರು ವಿದ್ಯಾಭಾರತಿ ಅಂತ. ತಂದೆ ಸರ್ಕಾರಿ ನೌಕರಿಯಲ್ಲಿದ್ದರು, ತಾಯಿ ಶಾಲಾ ಶಿಕ್ಷಕಿ. ಅಘೋರಿಗಳ ಜೊತೆಗಿದ್ದು ಅಧ್ಯಯನ ಮಾಡಿದಂಥ ಇವರು ಹರಿಹರದ ನಿರಂಜನ ಅಖಾಡದ ಮಹಾಮಂಡಲೇಶ್ವರದವರಾಗಿದ್ದಾರೆ. ಜೊತೆಗೆ ಹರಿದ್ವಾರದಲ್ಲಿ ನಿರಂತರವಾಗಿ ಜಪ ತಪ ಮಾಡೋ ಮುಖಾಂತರ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಪ್ರತ್ಯಂಗಿರ ಹೋಮಗಳಲ್ಲೂ ಕೂಡ ಪರಿಣಿತರು. ಜ್ಯೋತಿಷ್ಯ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಾವೀಣ್ಯತೆಯನ್ನು ಕೂಡ ಪಡೆದಿದ್ದಾರೆ. ಉತ್ತರ ಭಾರತದಲ್ಲಿ ಇವರಿಗೆ ಅಪಾರ ಭಕ್ತಾದಿಗಳು ಕೂಡ ಇದ್ದು, ಇತ್ತೀಚೆಗೆ ಈ ರಾಜ್ಯ ರಾಜಕಾರಣಿಗಳ ಭವಿಷ್ಯವನ್ನು ನುಡಿಯೋದ್ರ ಮುಖಾಂತರ, ವಿವಾದಾತ್ಮಕ ಟೀಕೆ ಟಿಪ್ಪಣಿಗಳ ಮುಖಾಂತರ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾದರೆ ಸದ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ DKಶಿನ ಹಣಿಲಿಕ್ಕೆ ತಂತ್ರ ಪ್ರತಿತಂತ್ರಗಳು ಕಾಂಗ್ರೆಸ್ನಲ್ಲಿ ಜೋರಾಗಿ ನಡೀತಾ ಇವೆ. ಅದು ಕೂಡ ಸ್ವಪಕ್ಷದಲ್ಲಿಯೇ ಕೂಡ. ಈಗ ಭೈರವಿ ಅಮ್ಮನ ಬಾಯಲ್ಲಿ ಮುಂದಿನ ಅವಧಿಯಲ್ಲಿ DKಶಿ ಪಾಲಿಟಿಕ್ಸ್ ಹೇಗಿದೆ, ಉಜ್ವಲವಾಗಿದೆ ಅನ್ನೋ ಸತ್ಯಾಂಶವನ್ನು ಅವರ ಬಾಯಲ್ಲಿ ಬಂದಿರೋ ಮಾತುಗಳಿವು. ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಸದ್ದು ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಚರ್ಚೆಯ ವಿಷಯ ವಸ್ತು ಇದೆ ಅನ್ನೋದು ನಿಮಗೂ ಕೂಡ ಸಹಜವಾಗಿ ಗೊತ್ತಿದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿ CM ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೇಲ್ನೋಟಕ್ಕೆ ಮಾತನಾಡ್ತಾ ಇದ್ದಾರೆ. ದೆಹಲಿಗೆ ಭೇಟಿ ನೀಡಿದ ನಂತರ ಇದೇ CM DK ಶಿವಕುಮಾರ್ ಅವರ ನಡೆಗಳು ಕೂಡ ನಿಗೂಢವಾಗಿವೆ. ಅವೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ತಾ ಇದೆ. ಅವರ ಮಾತಲ್ಲಿ ಹಳೆ ದಾಟಿ ಕಾಣಸಿಗ್ತಾ ಇಲ್ಲ. ಅವರ ವರ್ತನೆಗಳಲ್ಲಿ BJPಯವರ ಜೊತೆಗೆ ಸಾಂಗ್ಯ ಬೆಳೆಸೋದು, ಜೊತೆಗೆ ಹಿಂದೂ ಧರ್ಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡೋದು, ಇತ್ತೀಚಿನ ಹೇಳಿಕೆಗಳು ಕಾಂಗ್ರೆಸ್ ಮತ್ತು BJP ಪಕ್ಷಗಳಲ್ಲಿ DKಶಿಯವರ ನಡೆ ತಳಮಳವನ್ನಂತೂ ಖಂಡಿತವಾಗಿಯೂ ಸೃಷ್ಟಿ ಮಾಡಿದೆ. ನಾನೇ ಬಾಸ್, ನಾನೇ ಲೀಡರ್ ಎಂಬ ಅವರ ಸಂದೇಶ ಯಾರಿಗಾಗಿ ಹೇಳಿದ್ದು ಅನ್ನೋದು ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಸ್ನೇಹಿತರೆ, ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ ಅನ್ನೋ ಒಂದು ಗಾದೆ ಮಾತಿದೆ. DKಶಿ ಮೆಗಾ ಪ್ಲಾನ್ ಹೇಗೆ ಅನ್ನೋದು, ಅವ್ರ ಪ್ಲಾನ್ ವರ್ಕೌಟ್ ಆಗೋ ಸೂಚನೆಗಳು ಸಿಗ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ DKಶಿ ಅವರನ್ನ ಅರ್ಥ ಮಾಡ್ಕೊಳ್ಳೋದೇನು ಕಷ್ಟ ಅಲ್ಲ. ಕುಂಭಮೇಳ ಭೇಟಿ, ಮಹಾಶಿವರಾತ್ರಿ ಎಂದು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ
ವೇದಿಕೆ ಹಂಚಿಕೊಂಡಿರೋದು ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ನಾನೊಬ್ಬ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ದರು. ಇತ್ತೀಚೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುಂಭಮೇಳಕ್ಕೆ ಹೋದಂಥ ಸಂಬಂಧದ ವಿಚಾರವಾಗಿ ವಿರೋಧ ಮಾಡಿದ್ರೆ ಅದೇ ಕುಂಭಮೇಳಕ್ಕೆ ಭೇಟಿ ನೀಡಿ ಅಮೃತ ಸ್ನಾನ ಮಾಡಿ ಜೊತೆಗೆ ಕುಂಭಮೇಳವನ್ನು ಹೊಗಳಿ ಬಿಟ್ಟಿದ್ರು. ಇನ್ನು ಯೋಗಿ ಆದಿತ್ಯನಾಥ್ರವರ ಬಗ್ಗೆಯೂ ಕೂಡ ಗುಣಗಾನ ಮಾಡಿದರು. ಈಗ ಇದೇ ಭೈರವಿ ಅಮ್ಮನ ಬಾಯಲ್ಲಿ ಬಂದಿರೋ ಮಾತುಗಳು DKಶಿ ಅವರ ಬೆಂಬಲಿಗರಿಗೆ ಹಾಲು ಕುಡಿದಷ್ಟೇ ಆನಂದವಾಗಿಬಿಟ್ಟಿದೆ. ಮೊದಲೇ ದೇವರು ದೇವಸ್ಥಾನ ಅಂತ ವಿಪರೀತ ಭಕ್ತಿಯಲ್ಲಿ ಮಿಂದೇಳೋ ಈ DKಶಿಗೆ ಈ ಅಘೋರಿ ಅಮ್ಮ ಆಡಿರ್ತಕ್ಕಂಥ ಮಾತುಗಳು ಹೆಚ್ಚು ಆತ್ಮವಿಶ್ವಾಸವನ್ನು ತುಂಬಿದೆ. ನಾನು ಭೈರವಿ ಅಮ್ಮ ನಿಮ್ಮ ಮುಂದೆ ಕೂತಿದ್ದೀನಿ ಅಂತ ಹೇಳ್ತಾ ಭೈರವಿ ಅಮ್ಮನವ್ರ ಬಾಯಲ್ಲಿ ಬಂದಿರೋ ಮಾತುಗಳಿವು. 3 ವರ್ಷದ ಹಿಂದೆ ಅಂದರೆ ಈಗ ಏನು ಹೀನ ರಾಜಕೀಯ ನಡೀತಾ ಇದೆ ಅಲ್ವಾ, ಅದಕ್ಕಿಂತ ಮುಂಚೆ ಇದೇ DKಶಿ ಅವರ ಮನೆಗೆ ನಾನು ಹೋಗಿದ್ದೆ. ನನ್ನ ಮಾತು ಇದುವರೆಗೂ ಸುಳ್ಳಾಗೋದಿಲ್ಲ, ಸುಳ್ಳಾಗಿಯೂ ಕೂಡ ಇಲ್ಲ ಅಂತ ಕನ್ಫರ್ಮೇಷನ್ ಕೂಡ ಕೊಟ್ಟರು ಅವರು. ಯಾಕೆಂದರೆ ನನಗೆ ಅವ್ರ ಮನೆಯಲ್ಲಿ ಅವ್ರ ಪತ್ನಿ ಸೀರೆಯನ್ನು ಕೊಟ್ಟಿದ್ದರು, ಅವರು ಗಣಪತಿ ವಿಗ್ರಹವನ್ನು ಕೂಡ ಕೊಟ್ಟರು. ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂತ ನಾನು ಅವತ್ತೇ ಭವಿಷ್ಯ ನೋಡಿದ್ದೆ. ನೀವು ದುಡ್ದ ದುಡ್ಡನ್ನು ಇನ್ನೊಬ್ಬರು ತಿಂದು ತೇಗ್ತಾರೆ ಅಂತ ಅವತ್ತು ಅವರಿಗೆ ಹೇಳಿ ಹೋಗಿದ್ದೆ ನಾನು. ಅದು ನಿಜ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ಇದೇ DK ಶಿವಕುಮಾರ್ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಆಗೋ ಬದಲು ಸಿದ್ದರಾಮಯ್ಯನವರು CM ಆದರು ಅನ್ನೋದನ್ನು ಪರೋಕ್ಷವಾಗಿ ಇಲ್ಲಿ ಭೈರವಿ ಅಮ್ಮನವರ ಮಾತಿನ ಅರ್ಥಗಳು ಅನ್ನೋದು ನಿಮಗೂ ನಮಗೂ ಗೊತ್ತಾಗ್ಬಿಡುತ್ತೆ. ಈ ಮೇಲಿನ ಮಾತುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. DKಶಿ ಪಕ್ಷಕ್ಕಾಗಿ ಖರ್ಚು ಮಾಡಿದಂಥ ಹಣದಲ್ಲಿ ಸರ್ಕಾರ ಗೆದ್ದು ಬಂತು, ಇದೀಗ ಅವರನ್ನೇ ಕಡೆಗಣಿಸಲಾಗಿದೆ ಅನ್ನೋದನ್ನು ಅವತ್ತೇ ಮಾರ್ಮಿಕವಾಗಿ ಇದೇ ಭೈರವಿ ಅಮ್ಮನವರು ಭವಿಷ್ಯ ನೋಡಿದ್ರಂತೆ. 11 ದಿನಕ್ಕೆ ಮಂತ್ರಾಲಯ ತೀರ್ಥಕ್ಷೇತ್ರ ಮುಳುಗುತ್ತೆ ಅಂತ ಭವಿಷ್ಯ ನುಡಿದಿದ್ರು ಇದೇ ಭೈರವಿ ಅಮ್ಮನವರು. ಅದು ಹಾಗೆ ಆಯಿತು. ವಿನಯ್ ಕುಲಕರ್ಣಿ ಅವರ ಮನೆಗೆ ಹೋಗಿ ಅವರ ಪತ್ನಿ ಶಿವಲೀಲಾ ಅವರನ್ನು ಭೇಟಿಯಾಗಿ ನಿಮ್ಮ ಗಂಡನಿಗೆ ಈ ರೀತಿಯ ಪರಿಸ್ಥಿತಿ ಇದೆ, ಮುಂದೆ ಶಾಸಕ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ರಂತೆ. ಅದು ಕೂಡ ಆಯ್ತಂತೆ. ಭವಿಷ್ಯವಾಣಿಯನ್ನು ಭೈರವಿ ಅಮ್ಮ ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂದರೆ ಇದೇ DKಶಿ ಅವರು CM ಆಗೇ ಆಗ್ತಾರೆ ಅನ್ನೋದನ್ನು ಹಳೆಯ ನಿದರ್ಶನಗಳ ಜೊತೆಗೆ ಅದರ ಜೊತೆಗೆ ಸಮೇತವಾಗಿ ಮಾತನಾಡ್ತಾ ಅದರ ಮುಖಾಂತರವಾಗಿ ಒಂದಿಷ್ಟು ವಿಶ್ವಾಸವನ್ನು ಕೂಡ ಮೂಡಿಸ್ತಾ ಇರೋದು. ಜೊತೆಗೆ DKಶಿ ಮೇಲಿನ ಆಪ್ತ ಪ್ರೀತಿ ಅಥವಾ ಕಾಳಜಿ ಮೇಲೆ ಈ ಮಾತುಗಳನ್ನು ಹೇಳ್ತಾ ಇಲ್ಲ ಅನ್ನೋದು ಕೂಡ ಇದೇ ಭೈರವಿ ಅಮ್ಮನವರು ಹೇಳ್ತಾ ಇದ್ದಾರೆ. DKಶಿ ಮೇಲಾಗಲಿ, ಸಿದ್ದರಾಮಯ್ಯನವರ ಮೇಲಾಗಲಿ, BJPಯವರ ಮೇಲಾಗಲಿ ನನಗೆ ಯಾವುದೇ ಅಭಿಮಾನ ಇಲ್ಲ. DK ಶಿವಕುಮಾರ್ CM ಆಗ್ತಾರೆ, ಅದು ಇದೇ ಅವಧಿಯಲ್ಲಿ CM ಆಗ್ತಾರೆ. ನನ್ನ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ, ಇಲ್ಲಿ ತನಕ ಸುಳ್ಳಾಗಿಯೂ ಕೂಡ ಇಲ್ಲ, ಆಗೋದೂ ಇಲ್ಲ ಅಂತ ಹೇಳೋದ್ರ ಜೊತೆಗೆ ಈ ಧಾರವಾಡಕ್ಕೆ ನಿಖಿಲ್ ಕುಲಕರ್ಣಿ ಅವರಿಗೆ ಎಂಟ್ರಿ ಇಲ್ಲ ಅಂತ ಅವತ್ತು ಅವರ ಪತ್ನಿ ಹೇಳಿದ್ರಂತ. ಆದರೂ ಕೂಡ ಚುನಾವಣೆಗೆ ಸ್ಪರ್ಧಿಸಲಿ ಅವ್ರು ವಿನ್ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದೆ. ಅದಾಯಿತೋ ಇಲ್ವೋ? ಹಾಗೆ ನಾನು ಇವತ್ತು ಆಡ್ತಾ ಇರೋ ಮಾತುಗಳು ಕೂಡ ಹಾಗೇ ಆಗುತ್ತೆ. ಇವತ್ತು ಆ ಸಮಯ ಬಂದಿದೆ. DK ಶಿವಕುಮಾರ್ ಅವರು CM ಆಗ್ತಾರೆ. ಹಾಗಾದರೆ ಯಾವಾಗ ಆಗ್ತಾರೆ ಅಂತ ಮಾಧ್ಯಮಗಳ ಪ್ರಶ್ನೆಗೆ ಅವರು ಕ್ಲಿಯರಾಗಿ ಹೇಳಿಬಿಟ್ರು. ಅದು ನಾಳೆನೇ ಆಗಬಹುದು, ಇವತ್ತೇ ಕೂಡ ಆದರೂ ಆಗಬಹುದು. ಈ 5 ವರ್ಷ ಪೂರ್ಣವಾಗೋದ್ರ ಒಳಗಾಗಿ ಖಂಡಿತವಾಗಿಯೂ CM ಆಗ್ತಾರೆ. ನಾನು ಸಿದ್ದರಾಮಯ್ಯನವ್ರ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇಲ್ಲ. ಆ ಸೀಟ್ನಲ್ಲಿ DKಶಿನೇ ಕೂತ್ಕೋಬೇಕಿತ್ತು. ಇದೇ ಅವಧಿಯಲ್ಲಿ CM ಆಗ್ತಾರೆ ಅನ್ನೋದನ್ನು ನಾನು ಮತ್ತೆ ನಿಮಗೆಲ್ಲರಿಗೂ ಕೂಡ ಖಾತ್ರಿಪಡಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಹೇಳಿಬಿಟ್ರು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಪಾಲಿಟಿಕ್ಸ್ ಡೋಲಾಯಮಾನವಾಗಿದೆ ಅನ್ನೋದು ಮತ್ತೆ ಇಂತಹ ಭವಿಷ್ಯಗಳು ಕೇಳಿ ಬರ್ತಾ ಇರೋದ್ರಿಂದ ಒಂದಿಷ್ಟು ಸೆನ್ಸೇಷನ್ಗೆ ಕ್ರಿಯೇಟ್ ಮಾಡ್ತಾ ಇರೋದು, ಸೆನ್ಸೇಷನನ್ನು ಹುಟ್ಟು ಹಾಕ್ತಾ ಇರೋದು. ಅದೇನೇ ಇರಲಿ, ಸಿದ್ದು ಬಳಗದವರಿಗೆ ಒಂದು ಕಡೆ ಟೆನ್ಷನ್ ಶುರುವಾಗಿಬಿಟ್ರೆ ಇನ್ನೊಂದು ಕಡೆ ಇದೇ DKಶಿ ಬಳಗದವರಿಗೆ ಈ ಥರದ ಭವಿಷ್ಯಗಳನ್ನು ಕೇಳಿದಾಗ ಸ್ವಲ್ಪ ಒಂದಿಷ್ಟು ಸಮಾಧಾನ. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಏಳು ಬೀಳುಗಳಾಗ್ಬೋದು. ಈ ಭೈರವಿ ಅಮ್ಮನವರ ಮಾತುಗಳು ಎಷ್ಟು ಸತ್ಯ, ಇದು ಮೌಢ್ಯವೋ ಅಥವಾ ಇವುಗಳನ್ನು ನಂಬಬೇಕೋ ಬಿಡುವೋ ಅನ್ನೋದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದೆಲ್ಲದರ ಜೊತೆಗೆ ರಾಜಕೀಯದಲ್ಲಿ ಆ ಥರದ ಒಂದು ಬೂದಿ ಮುಚ್ಚಿದ ಕೆಂಡ ಅನ್ನುವ ರೀತಿಯಾಗಿ ಸಿದ್ದರಾಮಯ್ಯನವರು ಮತ್ತು DKಶಿ ಅವರ ನಡುವಿನ ಒಂದಿಷ್ಟು ವೈಮನಸ್ಸು, ಇನ್ನೊಂದು ಕಡೆ ಇದೇ DKಶಿ ಅವರು CM ಸ್ಥಾನದ ಆಕಾಂಕ್ಷಿ, ಜೊತೆಗೆ ಅವರ ಇಚ್ಛೆಯೂ ಕೂಡ ಅದೇ ಆಗಿದೆ ಅನ್ನೋದು ಮಾತ್ರ ಎಲ್ಲೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಹೊಗೆ ಕೂಡ ಆಡ್ತಾ ಇದೆ. ನೋಡೋಣ ಏನಾಗುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡೋದ್ರ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.